ಕರ್ನಾಟಕದ ಹಲವಾರು ವಿದ್ಯಾರ್ಥಿಗಳ ಆಸ್ಪಿರೆನ್ಸ್ ನೀವು ಬರೆಯೋಕ್ಕೆ ಹೋದಾಗ ಅವ್ರ ಥಾಟ್ಸ್ ಏನಿರ್ತಾ ಇತ್ತು, ವಾಟ್ ದೇ ಥಿಂಕ್ ಅಬೌಟ್ ಯು ಪಿ ಎಸ್ ಸಿ ಅಂದರೆ ಆ್ಯಸ್ ಎ ಯುವಕ ಏನು ಅಂದರೆ, ಇಸ್ ಇಟ್ ಜಸ್ಟ್ ಅ ಜಾಬ್ ಅಥವಾ ಸರ್ವಿಸಾ, ಏನು ಯು ಪಿ ಎಸ್ ಸಿ ಅಂದರೆ ನಿಮಗೂ ಸೇರಿದ ಹಾಗೆ ಬರುವ ಆಸ್ಪಿರೆಂಟ್ಸಲ್ಲಿ ಏನಿರುತ್ತೆ ಥಾಟು? ಯೂಶ್ವಲಿ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಎನಿ ಆಸ್ಪಿರೆಂಟ್ ಯು ಪಿ ಎಸ್ ಸಿ ಅಂದಾಗ IAS ಅಥವಾ IPS. ಬಟ್ ಅದೇ ಭಾಳಷ್ಟು ಜನಕ್ಕೆ ಅಷ್ಟೇ ಕಾಣ್ತಿರುತ್ತೆ, ಬಟ್ ಇಟ್ ಈಸ್ ಮಚ್ ಡೀಪರ್. ಆಗಲೇ ಹೇಳ್ದಂಗೆ 22 ಸರ್ವಿಸಸ್ ಇರ್ತವೆ. ಫಾರಿನ್ ಸರ್ವಿಸ್, ಈಗ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದ್ದಾರಲ್ಲ ಎಸ್ ಜಯಶಂಕರ್ ಸರ್, ಹಿ ವಾಸ್ ಆಲ್ಸೋ ಅನ್ ಫಾರಿನ್ ಸರ್ವಿಸ್ ಆಫೀಸರ್. ಸೊ ಭಾಳಷ್ಟು ಅವಕಾಶ ಇದೆ ಮ್ಯಾಮ್. ಆ್ಯಂಡ್ ಅಲ್ಟಿಮೇಟ್ಲಿ ದಿಸ್ ಈಸ್ ಅ ಸರ್ವಿಸ್. ಇಟ್ಸ್ ಏನು ಶ್ರೀ ವಲ್ಲಭಭಾಯ್ ಪಟೇಲ್ ಸರ್ ಏನಂತಿದ್ರು, ದಟ್ ಇಟ್ ಈಸ್ ದ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ. ಸೊ ಡೆಫಿನೆಟ್ಲಿ ಆ ಒಂದು ನ್ಯಾಷನಲ್ ಡೆವಲಪ್ಮೆಂಟ್ಗೆ ಕಂಟ್ರಿಬ್ಯೂಟ್ ಮಾಡೋಕ್ಕೆ ಡೈರೆಕ್ಟ್ ಒನ್ ಆಫ್ ದ ಪ್ಲಾಟ್ಫಾರ್ಮ್ಸ್. ಐ ಆಮ್ ನಾಟ್ ಸೇಯಿಂಗ್ ದಿಸ್ ಇಸ್ ದ ಓನ್ಲಿ ಪ್ಲಾಟ್ಫಾರ್ಮ್, ಬಟ್ the scale of service that you can do, the scale of contribution you can do, I think civil services gives that, ma'am. ಒಂದು ಪ್ರೈವೇಟ್ ಜಾಬಲ್ಲಿ ಅಥವಾ ಒಂದು ಯಾವುದೇ ಅದರ್ ಜಾಬ್ಸಲ್ಲಿ ದ ಸ್ಕೋಪ್ ಆಫ್ ಕಂಟ್ರಿಬ್ಯೂಷನ್ ಈಸ್ ವೆರಿ ಲಿಟಲ್. ಇಲ್ಲಿ ಆನ್ ವೈಡ್ ಲೆವೆಲ್ ಯು ಕ್ಯಾನ್ ಕಂಟ್ರಿಬ್ಯೂಟ್ ಟು ಸೊಸೈಟಿ. ಆ್ಯಂಡ್ ಯು IAS ಅಲ್ಲಿ ಅಥವಾ ಎನಿ ಆಫ್ ದಿ ಸರ್ವಿಸಸ್ ಅಕ್ರಾಸ್ ದ ಡಿಪಾರ್ಟ್ಮೆಂಟ್ಸ್, ಅಕ್ರಾಸ್ ವೇರಿಯಸ್ ಸೆಕ್ಟರ್ಸ್ ವರ್ಕ್ ಮಾಡ್ಬೋದು. ಹೆಲ್ತಲ್ಲಿ, ಎಜುಕೇಷನಲ್ಲಿ, ಆಂಟ್ರಪ್ರಿನರ್ಶಿಪ್, ಸ್ಕಿಲ್ ಡೆವಲಪ್ಮೆಂಟ್, ಎಕ್ಸೆಟ್ರಾ. ಸೊ ಐ ಥಿಂಕ್ ನೋ ಅದರ್ ಜಾಬ್ ಗಿವ್ಸ್ ಸಚ್ ವೈಡ್ ರೇಂಜ್ ಆಫ್ ಅವಕಾಶ. ಸೊ ಐ ಫೀಲ್ ಸಿವಿಲ್ ಸರ್ವಿಸಸ್ ಈಸ್ ದ್ಯಾಟ್. ಬಟ್ ಆಲ್ಸೋ ಐ ಫೀಲ್ ಮೋರ್ ಪೀಪಲ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಪವರ್, privileges, perks, but that is very short sighted, ma'am. ಅದನ್ನು ನಾನು ಸಪೋರ್ಟ್ ಮಾಡಲ್ಲ. ಆ್ಯಂಡ್ ಇಫ್ ದ್ಯಾಟ್ ಈಸ್ ದ ಡ್ರಾಯಿಂಗ್ ಡ್ರಾಯಿಂಗ್ ಫ್ಯಾಕ್ಟರ್ ಫಾರ್ ದಿಸ್, ನಾನು ಈ ಎಕ್ಸಾಮ್ ತೊಗೋತೀನಿ ಅಂದರೆ ಡೆಫಿನೆಟ್ಲಿ ಅವ್ರು ಸಕ್ಸೀಡ್ ಆಗಲ್ಲ. ಇಲ್ಲಿ ಈ ನಾರ್ತ್ ಲಾಬಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಯು ಪಿ ಎಸ್ ಸಿ, ಸ್ಪೆಷಲಿ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂಸಲ್ಲಿ. ಅಟ್ ದ ಸೇಮ್ ಟೈಮ್ ಯಾರು ಆಲ್ರೆಡಿ ಆಫೀಸರ್ಸ್ ಇರ್ತಾರಲ್ಲ ಅವರ ಮಕ್ಕಳಿಗೆ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ, ಅಲ್ಲೂ ಒಂಚೂರು ಲಾಭಿ ನಡೆಯುತ್ತೆ ಅಂತ ಹೇಳ್ತಾರೆ. ಡು ಯು ಅಗ್ರಿ? I don't quite agree with this, ma'am, because is lobby in the sense, yes, north alli number of people because of sheer volume, population ಜಾಸ್ತಿ ಇದ್ದಕ್ಕೆ ಪ್ರತಿ ವರ್ಷ ಆಫೀಸರ್ ಜಾಸ್ತಿ ಕಾಣ್ತಾರೆ. ಲೈಕ್ ಬಿಹಾರ್ ಆಗಲಿ, ಉತ್ತರ ಪ್ರದೇಶ ಆಗಲಿ, ಈವನ್ ರಾಜಸ್ಥಾನ್ ಆಗಲಿ. ಎಸ್ ನಂಬರ್ ಆಫ್ ಆಸ್ಪಿರೆಂಟ್ಸ್ ಈಗ 958 ಭಾಳಷ್ಟು ಅವ್ರದ್ದೇ ಪರ್ಸೆಂಟೇಜ್ ಇದೆ, ಅಗ್ರೀಡ್. ಬಟ್ ಪರ್ ಕ್ರೋರ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗೆದಾಗ ಸೌತ್ ಕೂಡ ಒಳ್ಳೆ ರಿಪ್ರೆಸೆಂಟೇಷನ್ ಇದೆ. ಎಸ್, ಬಿಕಾಸ್ ನಮ್ಗೆ ಅದು ಲಾಬಿ ಥರ ಯಾಕೆ ಅನ್ಸುತ್ತೆ ಅಂದರೆ, ಎಸ್ ಒಂದು ಫಾರ್ ಎಕ್ಸಾಂಪಲ್ ಒಂದು ಮೀನಾ ಅಂತ ಕಮ್ಯುನಿಟಿ ಇದೆ ರಾಜಸ್ಥಾನಲ್ಲಿ. ಇಫ್ ಯು ಸರ್ಚ್ ಪ್ರತಿ ವರ್ಷ ಫೈನಲ್ ಲಿಸ್ಟಲ್ಲಿ ಮೀನಾ ಅಂತ ಸರ್ಚ್ ಮಾಡಿದ್ರೆ ಯು ವಿಲ್ ಗೆಟ್ 20 to 30 ಕ್ಯಾಂಡಿಡೇಟ್ಸ್. ಸೊ ಅದೊಂದು ಏನಂತಾರೆ, ಅಗೇನ್ ಇಟ್ ಕಮ್ಸ್ ಡೌನ್ ಟು ಆ ಒಂದು ಸ್ಟ್ರಾಂಗ್ ಎಕೋಸಿಸ್ಟಮ್, ಸ್ಟ್ರಾಂಗ್ ಕಲ್ಚರ್ ಡೆವಲಪ್ ಆಗಿದೆ ಯು ಪಿ ಎಸ್ ಸಿಗೆ. ಇಲ್ಲಿ ನಾನು ಆಗಲೇ ಹೇಳ್ದಂಗೆ, ಇಲ್ಲಿ ನಾವು ಇಂಜಿನಿಯರಿಂಗ್ ಮಾಡಿ ದೆನ್ ಥಿಂಕ್ ಮಾಡ್ತೀವಿ ಏನು ಮಾಡ್ಬೇಕು ಸಿವಿಲ್ ಸರ್ವಿಸಸ್ ಅಂತ. ಅಲ್ಲಿ ರೈಟ್ ಫ್ರಮ್ ಡಿಗ್ರಿಯಿಂದನೇ ಆ ಒಂದು ಎಕೋಸಿಸ್ಟಮ್ ಬಿಲ್ಡ್ ಆಗಿದೆ. ಸೊ ಇಟ್ ಈಸ್ ಎಸ್ ನಾಟ್ ಜಸ್ಟ್ ಅ ಲಾಬಿ, ಬಟ್ ಆಲ್ಸೋ ವಾಟ್ ಫ್ಯಾಕ್ಟರ್ಸ್ ಕಂಟ್ರಿಬ್ಯೂಟಿಂಗ್ ಟು ಇಟ್. ಇದನ್ನೆಲ್ಲ ನೋಡಿದಾಗ ವಿ ಕ್ಯಾನ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಯಾಕೆ ಆ ಥರ ಒಂದು ಬೂಮ್ ಆಗಿದೆ ನಾರ್ತಲ್ಲಿ, ನಾರ್ತ್ ಸೌತ್ ಡಿವೈಡ್ ಯಾಕೆ ಕ್ರಿಯೇಟ್ ಆಗಿದೆ ಅಂತ. ಬಟ್ ಆ್ಯಸ್ ವಿ ಡಿಸ್ಕಸ್ಡ್ ಅರ್ಲಿಯರ್, ನಮ್ಮ ಭಾಳಷ್ಟು ಕೆಲಸ ನಮ್ಮ ಕಡೆಯಿಂದನೂ ಬಾಕಿ ಇದೆ, ನಮ್ಮ ಸ್ಟೇಟ್ ಗೌರ್ಮೆಂಟಿಂದ, ಸೌತ್ ಕರ್ನಾಟಕ, ಸೌತ್ ಇಂಡಿಯಾ ಆಸ್ ಅ ಹೋಲ್. ಸೊ ಎಸ್, ಯು ಪಿ ಎಸ್ ಸಿ ಯಾರು ವಿನ್ ಆಗಿರ್ತಾರೆ ಅಥವಾ ಯಾರು ಮೇನ್ಸ್ ಮುಗಿಸಿರ್ತಾರೆ, ಇಟ್ಸ್ ಆಲ್ ಅಬೌಟ್, ನೀವು ಆಗಲೇ ಹೇಳ್ತಾ ಇದ್ರಿ, ಇಟ್ಸ್ ಅ ಸೈಕಾಲಜಿಕಲ್ ಥಿಂಗ್, ಇಟ್ಸ್ ಅ ಮೆಂಟಲ್ ಥಿಂಗ್ ಅಂತ. ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರಬೇಕು? ಯಾಕಂದರೆ ಈಗಂತೂ ಸೋಷಿಯಲ್ ಮೀಡಿಯಾ ಬಹಳ ಜನ IAS IPS ಆಗಬೇಕು ಅಂತ ಹೇಳಿದ್ರೆ ಮೆಂಟಲಿ ಅಷ್ಟು ಸ್ಟ್ರಾಂಗ್ ಇರಬೇಕು, ಮೆಂಟಲಿ ಇಷ್ಟು ಸ್ಟ್ರಾಂಗ್ ಇರಬೇಕು ಅಂತ. ಆ್ಯಂಡ್ ಈ ಯು ಪಿ ಎಸ್ ಸಿ ಮೇನ್ ಇಂಟರ್ವ್ಯೂಸ್ ಬಗ್ಗೆ ಒಂದಷ್ಟು ವಿಡಿಯೋಸ್, ಮಾಕ್ ವಿಡಿಯೋಸನ್ನು ನಾವು ನೋಡ್ತಾ ಇದ್ದೀವಿ. ಆ ಕ್ವೆಶನ್ಸ್ ಕೇಳ್ತಾರಂತೆ, ಈ ಕ್ವೆಶನ್ಸ್ ಅಂತ. ನಾವಂತೂ ಚಿಕ್ಕ ವಯಸ್ಸಲ್ಲಿದ್ದಾಗ ದೇ ವಿಲ್ ಲೆಟ್ ಯು ವಾಕ್ ಇನ್ ಟು ಅ ರೂಮ್, ಅಲ್ಲಿ ಕರ್ಟನಲ್ಲಿ ಎಷ್ಟು ನೆರಿಗೆ ಇದೆ, ಆ ಪೇಂಟಿಂಗ್ನಲ್ಲಿ ಎಷ್ಟು ಸ್ಟ್ರೋಕ್ಸ್ ಇದೆ, ಆಮೇಲೆ ಟೇಬಲ್ ಮೇಲೆ ಇಟ್ಟಿರೋ ನೀರು ಎಷ್ಟಿದೆ, ಇವನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ರು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಹೇಳ್ತಾ ಇದ್ದಿದ್ದು. ಎಕ್ಸಾಕ್ಟ್ಲಿ ಹೆಂಗಿರುತ್ತೆ ಅದು? ಇದು ಅಗೇನ್ ಇದ್ರ ಬಗ್ಗೆ ಭಾಳಷ್ಟು ತಪ್ಪು ಕಲ್ಪನೆ ಇದೆ ಯು ಪಿ ಎಸ್ ಸಿ ಇಂಟರ್ವ್ಯೂ ಬಗ್ಗೆ. ಆ್ಯಂಡ್ ಇದು ಕಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಈಸ್ ಆಲ್ಸೋ ಈ ಮಾಕ್ ಇಂಟರ್ವ್ಯೂ ವಿಡಿಯೋಸ್. ಮಾಕ್ ಇಂಟರ್ವ್ಯೂಗೂ ಆ್ಯಕ್ಚುಲ್ ಇಂಟರ್ವ್ಯೂಗೂ ಭಾಳ ವ್ಯತ್ಯಾಸ ಇರುತ್ತೆ ಮ್ಯಾಮ್. ಸೊ ನೀವು ಒಂದು ಕ್ವಶನ್ಸ್ ಹೇಳಿದ್ರಿ, ಆ ಥರ ಕ್ವಶನ್ಸ್ ಇರೋದಿಲ್ಲ ಯೂಶ್ವಲಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಗೆ ಹಂಗೆ ಹೇಳೋರು, ನಿಮ್ಮನ್ನು ಒಂದು ರೂಮಲ್ಲಿ ಇಲ್ಲ, ನನಗೂ ಭಾಳಷ್ಟು ಜನ ಹಂಗೆ ಕೇಳ್ತಾರೆ, ಈಗಲೂ ಹಂಗೆ ಕೇಳ್ತಾರೆ, ಇಂಟರ್ವ್ಯೂ ಅಲ್ಲಿ ಹಿಂಗೆ ಕೇಳ್ತಾರೆ, ಹಂಗೆ
ದಟ್ ಈಸ್ ಅಗೇನ್ ಹೇಳಿದ್ನಲ್ಲ ಮ್ಯಾಮ್, ಭಾಳಷ್ಟು ಅದ್ರ ಬಗ್ಗೆ ಒಂದು ಡಿವಿಯೇಷನ್ಸ್ ಆಗಿದೆ, ಸ್ಯಾಡ್ಲಿ ಎಸ್. ಬಟ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್ ಇನ್ ಇಂಟರ್ವ್ಯೂ, ನಾನು ಆಗಲೇ ಡ್ಯಾಫ್ ಬಗ್ಗೆ ಹೇಳಿದೆ, ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್. ಆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ನಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್, ನಮ್ಮ ಪರ್ಸ್ನಲ್ ಬ್ಯಾಕ್ಗ್ರೌಂಡ್, ನಂಬರ್ ಆಫ್ ಅಟೆಂಪ್ಟ್ಸ್ ನಾವು ಆಲ್ರೆಡಿ ಎಷ್ಟು ಕೊಟ್ಟಿದ್ದೀವಿ, ಇಂಟ್ರೆಸ್ಟ್, ಹಾಬೀಸ್, ಅಚೀವ್ಮೆಂಟ್ಸ್ ಎಕ್ಸೆಟ್ರಾ, ಇದ್ರ ಬಗ್ಗೆ ಡೀಟೇಲ್ಡಾಗಿರುತ್ತೆ. ಒಂದು 10 ಪೇಜ್ ಡಾಕ್ಯುಮೆಂಟ್ ಇರುತ್ತೆ. ಈ 10 ಪೇಜ್ ಡಾಕ್ಯುಮೆಂಟ್ ನಾವು ಇಂಟರ್ವ್ಯೂಗೆ ಹೋಗೋಕ್ಕಿಂತ ಒಂದು 5 to 10 minutes ನಮ್ಮ ಸ್ಲಾಟ್ ಏನಿರುತ್ತೆ ಅದಕ್ಕಿಂತ ಮುಂಚೆ ಆ ಬೋರ್ಡ್ ಪ್ಯಾನಲ್ಗೆ ಕೊಟ್ಟಿರ್ತಾರೆ. ಸೊ ಬೇಸ್ಡ್ ಆನ್ ದೋಸ್, ಆ ಒಂದು ಕೀವರ್ಡ್ಸ್ ಅವ್ರಿಗೇನು ಕಾಣುತ್ತೆ ಅದರಲ್ಲಿ ದೇ ವಿಲ್ ಸ್ಟಾರ್ಟ್ ಕ್ವೆಶ್ಚನಿಂಗ್. ಯೂಶ್ವಲಿ ಇಟ್ ವಿಲ್ ಬಿ ಪ್ರೆಡಿಕ್ಟಬಲ್, ಮೋಸ್ಟ್ಲಿ ಡ್ಯಾಫ್ ಬೇಸ್ಡ್ ಆಗೇ ಇರುತ್ತೆ ಅಥವಾ ಕರೆಂಟ್ ಅಫೇರ್ಸ್ ಜಾಸ್ತಿ ಇರುತ್ತೆ. ಈಗ ಲೆಟ್ಸ್ ಎ ನನ್ನ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಭಾಳಷ್ಟು ಕ್ವೆಶನ್ಸ್ ಬರ್ತವೆ. ಸೊ ಯೂಶ್ವಲಿ ಕ್ವೆಶನ್ಸ್ ಈ ಥರ ಇರುತ್ತೆ. ಆ್ಯಂಡ್ ಬಹಳ ಸೀರಿಯಸ್ ಆಗೂ ಇರಲ್ಲ, ವೆರಿ ಕಂಫರ್ಟಿಂಗ್ ಇರುತ್ತೆ. ಬಿಕಾಸ್ ಎಲ್ಲ ಮ್ಯಾಚ್ಯೂರ್ಡ್, ಎಲ್ಲ ರಿಟೈರ್ಡ್ ಆಫೀಸರ್ಸ್ ಇರ್ತಾರೆ, ಸೀನಿಯರ್ ಆಫೀಸರ್ಸ್ ಇರ್ತಾರೆ. ದೇ ಡೋಂಟ್ ವಾಂಟ್ ಟು ಲೈಕ್ ಈ ಮಾಕ್ ಇಂಟರ್ವ್ಯೂಸಲ್ಲಿ ತೋರಿಸೋದಂಗೆ ಹಿಂಗೆ ಭಾಳ ನಮ್ಮನ್ನ ಪ್ರೊವೋಕ್ ಮಾಡೋದು ಅಥವಾ ಸ್ಟ್ರಾಂಗ್ ಕ್ವೆಶನ್ಸ್ ಕೇಳೋದು ಆ ಥರ ಇರಲ್ಲ. ಇಫ್ ಇಟ್ ಈಸ್ ಕಂಫರ್ಟಬಲ್, ಯಾಕೆ ಕಮ್ಮಿ ಜನ ಪಾಸ್ ಆಗ್ತಾರೆ? ಇಲ್ಲ, ಇಂಟರ್ವ್ಯೂಗೆ ಆಲ್ರೆಡಿ ಲೈಕ್ 2500 ಶಾರ್ಟ್ ಲಿಸ್ಟ್ ಆಗಿರ್ತಾರೆ. ಅವ್ರ ಕೆಲಸ 1000 ಜನ ಸೆಲೆಕ್ಟ್ ಮಾಡೋದು. ಸೊ ಆದಷ್ಟು ಬ್ಲಫ್ ಮಾಡಬಾರ್ದು, ರಾಂಗ್ ಆನ್ಸರ್ಸ್. ಅಥವಾ ಈಗ ನನಗೆ ಗೊತ್ತಿರೋ ಥೀಮಲ್ಲಿ ಏರಿಯಾದಿಂದ ಕ್ವಶನ್ ಬಂದಾಗ ಗೊತ್ತಿಲ್ಲ ಅಂದರೆ ಸರ್ ಐ ಡು ನಾಟ್ ನೋ ಅಂತ ಆನೆಸ್ಟಾಗಿ ಎಕ್ಸೆಪ್ಟ್ ಮಾಡೋದು ವಿಲ್ ಹೆಲ್ಪ್. ಬಟ್ ಸ್ವಲ್ಪ ಜನ ಏನು ಮಾಡ್ತಾರೆ, ಅವನ್ನ ಗೆಸ್ ಮಾಡೋಕ್ಕೆ ಹೋಗ್ತಾರೆ, ಅಥವಾ ಗೊತ್ತಿಲ್ಲ ಅಂದ್ರೂ ಅತಿ ಬುದ್ಧಿವಂತಕ್ಕೆ ತೋರ್ಸೋಕ್ಕೆ ಹೋಗಿ ತಪ್ಪು ಆನ್ಸರ್ ಕೊಡ್ತಾರೆ. ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಈ ಕ್ಯಾಂಡಿಡೇಟ್ಗೆ ಈ ಏರಿಯಾ ಬಗ್ಗೆ ಏನೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಹಿ ಈಸ್ ಟ್ರೈಂಗ್ ಟು ಆನ್ಸರ್. ಸಚ್ ಬಿಹೇವಿಯರ್ ಅವರು ಕಂಡೆಮ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಇಂಟರ್ವ್ಯೂಲ್ ಮಾರ್ಕ್ಸಲ್ಲಿ ಕಮ್ಮಿ ಬರ್ತದೆ. ದೇ ಎಕ್ಸ್ಪೆಕ್ಟ್ ಆನೆಸ್ಟಿ ಇನ್ ಆನ್ಸರ್ಸ್ ಮ್ಯಾಮ್, ಆ್ಯಂಡ್ ಪ್ರಾಗ್ಮ್ಯಾಟಿಕ್ ಆನ್ಸರ್, ಪ್ರಾಕ್ಟಿಕಲ್ ಆಗಿರಬೇಕಾಗತ್ತೆ. ಆಮೇಲೆ ಇಂಡಿವಿಜುವಲ್ ಸ್ಕ್ಯಾನಿಂಗ್ ಹೆಂಗಾಗುತ್ತೆ ಅವ್ರ ಕಡೆಯಿಂದ? ಅದೇ ಈಗ ಬ್ರಾಡ್ ಕ್ರೈಟೀರಿಯಾಸ್ ಮ್ಯಾಮ್. ಒಂದು ಆಗಲೇ ಹೇಳ್ದಂಗೆ, ಒಂದು ಆನೆಸ್ಟಿ ಇನ್ ಆನ್ಸರ್ಸ್, ಆಮೇಲೆ ಕನ್ಸಿಸ್ಟೆನ್ಸಿ ಆಫ್ ಆನೆಸ್ಟಿ. ಈಗ ಯೂಶ್ವಲಿ 30 ನಿಮಿಷ ನಡೆಯುತ್ತೆ. 30 ನಿಮಿಷದಲ್ಲಿ ಏನಿಲ್ಲ ಅಂದ್ರೆ ಒಂದು 25 to 30 ಕ್ವಶನ್ಸ್ ಆಗುತ್ತೆ. ಫಸ್ಟ್ ಫ್ಯೂ ಕ್ವಶನ್ಸಲ್ಲಿ ಅತಿ ವೆರಿ ಆನೆಸ್ಟಾಗಿ ಆನ್ಸರ್ಸ್ ಕೊಟ್ಟು ಮತ್ತೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಕೇಳ್ತಾರೆ. ಎಥಿಕಲ್ ಸಿಚುವೇಶನಲ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ. ಅಲ್ಲಿ ನಾನು ಮತ್ತೆ ಆ ಎಥಿಕ್ಸ್ನ ತೋರಿಸ್ಲಿಲ್ಲ, ಆ ಆನೆಸ್ಟಿ ತೋರಿಸ್ಲಿಲ್ಲ. ಸೊ ಮತ್ತೆ ಆ ಒಂದು ಪ್ಯಾಟರ್ನ್ ಚೇಂಜ್ ಆಗಿ ಸ್ಟಾರ್ಟ್ ಆದರೆ ದ್ಯಾಟ್ ದೇ ವಿಲ್ ಐಡೆಂಟಿಫೈ. ಸೊ ಆನ್ಸರ್ ಶುಡ್ ಬಿ ಕನ್ಸಿಸ್ಟೆಂಟ್, ಪ್ರಾಕ್ಟಿಕಲ್. ಆಮೇಲೆ ಯೂಶ್ವಲಿ ಏನಂತಾರೆ ಮ್ಯಾಮ್, ಸ್ಟೇಕ್ ಹೋಲ್ಡರ್ ಅಪ್ರೋಚ್ ಅಂತ ಯೂಸ್ ಮಾಡ್ತೀವಿ. ಎಲ್ಲ ಕ್ವಶನ್ಗೂ ಐ ವಿಲ್ ಡೂ ದಿಸ್, ಐ ವಿಲ್ ಡೂ ದ್ಯಾಟ್ ಅಂತ ಇಂಡಿವಿಜುವಲ್ ಆಗಿ ಆನ್ಸರ್ ಕೊಡೋಕ್ಕಿಂತ ಐ ವಿಲ್ ಕನ್ಸಲ್ಟ್ ದಿಸ್ ಸ್ಟೇಕ್ ಹೋಲ್ಡರ್, ದಿಸ್ ಎಕ್ಸ್ಪರ್ಟ್. ಸೊ ದೇ ವಿಲ್ ಆಲ್ಸೋ ಟೆಸ್ಟ್ ಇವರು ಬೇರೆಯವ್ರ ಜೊತೆ ಹೇಗೆ ಕಂಬೈನ್ ಆಗಿ ಕೊಲಾಬ್ರೇಟ್ ಆಗಿ ವರ್ಕ್ ಮಾಡ್ತಾರೆ. ಬಿಕಾಸ್ ಅಲ್ಟಿಮೇಟ್ಲಿ ಪಬ್ಲಿಕ್ ಸರ್ವಿಸ್ ಒಬ್ಬರೇ ಡಿಸಿಷನ್ ಮಾಡೋಕ್ಕಾಗಲ್ಲ. ಟೀಮ್ ಪ್ಲೇಯರ್ ಆಗಿ ಯು ಶುಡ್ ಬಿ ಅ ಟೀಮ್ ಲೀಡರ್, ಯು ಶುಡ್ ಬಿ ಅ ಲೀಡರ್. ಸೊ ಆ ಲೀಡರ್ಶಿಪ್ ಕ್ವಾಲಿಟೀಸ್, ಆ ಆನೆಸ್ಟಿ ಇನ್ ಡಿಸಿಷನ್ ಮೇಕಿಂಗ್, ಹೌ ಕ್ವಿಕ್ ಯು ಆರ್ ಮೇಕಿಂಗ್ ಆ್ಯಂಡ್ ಹೌ ಪ್ರಾಕ್ಟಿಕಲ್ ಇಟ್ ಈಸ್. ದೀಸ್ ಆರ್ ಸಮ್ ಬ್ರಾಡ್ ಏರಿಯಾಸ್. ಆ್ಯಂಡ್ ಅಫ್ಕೋರ್ಸ್ ನಾಲೆಜ್ ಈಸ್ ಇಂಪಾರ್ಟೆಂಟ್. ಆ ನಾಲೆಜ್ ಇದ್ದಿದ್ದಕ್ಕೆ ಇಂಟರ್ವ್ಯೂ ತನಕ ಬಂದಿರ್ತಾರೆ. ಸೊ ಆಲ್ ಆಫ್ ದೀಸ್ ಕ್ರೈಟೀರಿಯಾಸ್ ಆರ್ ಇಂಪಾರ್ಟೆಂಟ್. ಮುಂದಿನ ವಿದ್ಯಾರ್ಥಿಗಳು, UPSC ಆಸ್ಪಿರೆನ್ಸ್ ಗಮನದಲ್ಲಿ ಇಡಬೇಕಾದ 5 ಅಂಶಗಳು ಯಾವುದು ನಿಮ್ಮ ಪ್ರಕಾರ? ಇಫ್ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ ಅಂತಂದರೆ, ಒಂದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ಯೂರಿಯಾಸಿಟಿ ಇರಬೇಕು, ಆ ಕುತೂಹಲ ಇರಲೇಬೇಕು. ಯಾಕಂದರೆ ಬರೀ ನಾನು ಇಷ್ಟು ಬುಕ್ಸ್ ಓದಬೇಕು, ಇಷ್ಟು ನಂಬರ್ ಆಫ್ ಪೇಜಸ್ ಓದಬೇಕು, ಆ ಒಂದು ಫಿಕ್ಸ್ಡಾಗಿ ಓದ್ತೀನಿ ಅಂದರೆ ಆಗಲ್ಲ. ಯು ಶುಡ್ ಬಿ ವೆರಿ ಕ್ಯೂರಿಯಸ್. ಆ ಕುತೂಹಲ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್, ಭಾಳ ಪೇಷನ್ಸ್ ಬೇಕು. ಇದು ಒಂದಿನ 6 ತಿಂಗಳು 1 ವರ್ಷದಲ್ಲಿ ಮುಗಿಯೋಂಥ ಪರೀಕ್ಷೆ ಪ್ರಿಪ್ರೇಷನ್ ಅಲ್ಲ. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪೇಷನ್ಸ್. ಇದು 2ನೇ ವಿಷಯ. ಥರ್ಡ್, ಇದು ಬರೀ ಓದೋದ್ರ ಬಗ್ಗೆ ಅಲ್ಲ, ಇಟ್ ಈಸ್ ಅಬೌಟ್ ರೈಟಿಂಗ್ ಮೋರ್ ಆ್ಯಂಡ್ ಮೋರ್. ಸೊ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ರೀಡಿಂಗ್ ಈಸ್ ಒನ್ ಪಾರ್ಟ್, ಬಟ್ ಪ್ರಾಕ್ಟೀಸಿಂಗ್ ಮೋರ್. ಪ್ರಾಕ್ಟೀಸ್ ಹೆಂಗೆ ಅಂದರೆ ಮಾಕ್ ಟೆಸ್ಟ್ ಮಾಡ್ತಿದ್ದೀವಿ, ಆನ್ಸರ್ ರೈಟಿಂಗ್ ಮಾಡ್ತಿದ್ದೀವಿ. ದಿಸ್ ಈಸ್ ಥರ್ಡ್ ಸಜೆಷನ್. ಫೋರ್ತ್, ಐ ವಿಲ್ ಸೇ ಲೈಕ್ ಐ ನೋ ಇಟ್ ಆಲ್ ಆ್ಯಟಿಟ್ಯೂಡ್. ನಾನು ಓದಿದ್ದೇ ಕರೆಕ್ಟ್, ಸರಿ, ಆ ಥರ ಒಂದು ಏನು ಮೈಂಡ್ಸೆಟ್ ಇದೆ, ಅಲ್ಲಿಂದ ಹೊರಗೆ ಬರಬೇಕು. ಎಲ್ಲರಿಂದನೂ ಅವರವರ ಎಲ್ಲರಲ್ಲೂ ಅವರೊಂದು ಸ್ಟ್ರೆಂತ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು, ಅವ್ರ ಕಡೆಯಿಂದನೂ ಸ್ವಲ್ಪ ಕಲಿಬೇಕು. ಸೊ ಆ ಒಂದು ಓಪನ್ನೆಸ್ ಇತ್ತಂದರೆ ಡೆಫಿನೆಟ್ಲಿ ಭಾಳ ಹೆಲ್ಪ್ ಆಗುತ್ತೆ. ಫಿಫ್ತ್, ಐ ವುಡ್ ಸೇ ಈಸ್ ಸ್ಟೇಯಿಂಗ್ ಕನ್ಸಿಸ್ಟೆಂಟ್. ನಾನು ಒಂದಿನ 10-12 ತಾಸು ಓದ್ತೀನಿ, ಇನ್ನೊಂದಿನ ಓದೋದೇ ಇಲ್ಲ, ಮತ್ತೆ ಬಂದು ಇನ್ನೊಂದು 6 ತಾಸು ಓದ್ತೀನಿ. ಈ ಥರ ಇಟ್ ವಿಲ್ ನಾಟ್ ವರ್ಕೌಟ್ ಮ್ಯಾಮ್. ಕನ್ಸಿಸ್ಟೆನ್ಸಿ, ನೀವು ಪ್ರತಿದಿನ 6 ಗಂಟೆನೇ ಓದಿ, ಬಟ್ ಡೂ ಇಟ್ ಫಾರ್ ಎನ್ ಎಂಟೈರ್ ಇಯರ್.
ಇಟ್ ಈಸ್ ಅಲ್ಟಿಮೇಟ್ಲಿ ಆ ಕನ್ಸಿಸ್ಟೆನ್ಸಿ ಕಂಪೌಂಡ್ ಆಗುತ್ತೆ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ರಿಸಲ್ಟ್ಸ್. ಓಕೆ, ಕಿರಣ್ ಅವರ ಡ್ರೀಮ್ ಏನಿದೆ? ಇಲ್ಲ ಮ್ಯಾಮ್, ಐ ಥಿಂಕ್ ದಿಸ್ ವಾಸ್ ಬಿಗ್ಗೆಸ್ಟ್ ಡ್ರೀಮ್, ಇದನ್ನು ಮಾಡಬೇಕಂತ. ಐ ಹ್ಯಾವ್ ಅಚೀವ್ಡ್ ದ್ಯಾಟ್. ಬಟ್ ಆಗಲೇ ಹೇಳ್ದಂಗೆ ದಿಸ್ ಈಸ್ ಜಸ್ಟ್ ಒನ್ ಎಂಟ್ರೆನ್ಸ್ ಟು ಅ ಮಚ್ ಲಾರ್ಜರ್ ಚಾಲೆಂಜ್. ಭಾಳಷ್ಟು ಕನಸಿದೆ, ಭಾಳಷ್ಟು ನಿಮ್ಮ ಭಾಗಕ್ಕೆ ನೀವು ಬಂದರೆ ಅದು ಏನು ಬದಲಾವಣೆ ತರಬೇಕು? ಅದೊಂದು ಸೌಭಾಗ್ಯ ಅನ್ಕೋತೀನಿ ಮ್ಯಾಮ್. ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಪ್ರೇ ಫಾರ್ ದ್ಯಾಟ್. ಎಸ್ಪೆಷಲಿ ಆಗಲೇ ಹೇಳ್ದಂಗೆ ಡ್ರಿಂಕಿಂಗ್ ವಾಟರ್ ಕ್ರೈಸಿಸ್ ಇಸ್, ಈಗ ಕುಡಿಯೋ ನೀರಿನ ಸಮಸ್ಯೆ ಇನ್ನೂ ಟು ದಿಸ್ ಡೇ ಇಟ್ ಈಸ್ ಅ ಚಾಲೆಂಜ್. ಆ್ಯಂಡ್ ಐ ಥಿಂಕ್ ಇಟ್ಸ್ ಏನಂತಾರೆ, ಪ್ರಾಜೆಕ್ಟಾಗಿ ಏನಾದರೂ ಮೈಂಡ್ನಲ್ಲಿ ಇದೆಯಾ ನಾನು ಇಂಥದ್ದನ್ನು ಮಾಡಬಹುದು ಅಂತ? ಒಂದು ನನಗೆ ಮ್ಯಾಮ್ ಆಲ್ರೆಡಿ ನನ್ನ ಎಕ್ಸ್ಪೀರಿಯನ್ಸ್ ಇನ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್. ಸೊ ನನಗೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಭಾಳಷ್ಟು ವರ್ಕ್ಸ್ ಮಾಡೋದು ಇದೆ. ಅದು ಬಿಟ್ಟರೆ ಸ್ಕಿಲ್ ಡೆವಲಪ್ಮೆಂಟ್ ಈಸ್ ಒನ್ ಥಿಂಗ್ ನನಗೆ ಐ ವಾಂಟ್ ಟು ವರ್ಕ್. ಅದು ಬಿಟ್ಟರೆ ವುಮನ್ ಎಂಪವರ್ಮೆಂಟ್, ಫೈನಾನ್ಷಿಯಲ್ ಇನ್ಕ್ಲೂಷನ್, ದೀಸ್ ಟು ಅಗೇನ್ 2 ಏರಿಯಾಸ್ ಐ ವಾಂಟ್ ಟು ವರ್ಕ್. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಬಹಳಷ್ಟು ಪ್ರೋಗ್ರಾಮ್ಸ್ ಗೌರ್ಮೆಂಟ್ ಕಡೆಯಿಂದ ಇದೆ, ಬಟ್ ಅದರ ಎಕ್ಸಿಕ್ಯೂಷನ್ ಬಗ್ಗೆ ನನಗೆ ಯಾವಾಗಲೂ ಕ್ವೆಶ್ಚನ್ ಇದೆ. ಅಂದರೆ ಅದೊಂದು ನಂಬಿಕಾವಾಸ್ತೆ ಅಂತ ಅನಿಸುತ್ತೆ. ಬೇಸಿಕ್ಸ್ ಕೆಲವೊಂದು ಹೇಳ್ಕೊಡ್ತಾರೆ ಬಿಟ್ಟರೆ ಅದು ನಮಗೆ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ಪ್ರಾಕ್ಟಿಕಾಲಿಟಿ ವ್ಯತ್ಯಾಸ ಆಗುತ್ತೆ. ಸ್ಕಿಲ್ ಡೆವಲಪ್ಮೆಂಟಲ್ಲಿ ಆಗಬೇಕಾಗಿರೋ ಬದಲಾವಣೆ ಏನು ನಿಮ್ಮ ಪ್ರಕಾರ? ಇಲ್ಲ, ಅಗೇನ್ ಯು ಹೈಲೈಟೆಡ್ ಅ ವೆರಿ ವ್ಯಾಲಿಡ್ ಪಾಯಿಂಟ್. ಭಾಳಷ್ಟು ಪ್ರೋಗ್ರಾಮ್ಸ್ ಆಲ್ರೆಡಿ ಇದೆ, ಬಟ್ ಆ ಒಂದು ಇಂಡಸ್ಟ್ರಿಯಲ್ ಅವ್ರ ಮಾರ್ಕೆಟ್ ಡಿಮ್ಯಾಂಡ್ಸ್ಗೂ ಆ್ಯಂಡ್ ಇಲ್ಲಿ ಸ್ಕಿಲ್ ಕರಿಕ್ಯುಲಮ್ ಏನಿದೆ ಅದಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಅದನ್ನು ಸ್ಕಿಲ್ ಯಾರು ಕಲ್ತಿದಾರಲ್ಲ ಅವರಿಗೆ ಕೆಲಸ ಸಿಗತ್ತಾ? ಆ ಜಾಗಕ್ಕೆ ಅವ್ರು ಫಿಟ್ ಇನ್ ಆಗ್ತಾರ ಅಂದರೆ ಆಗಲ್ಲ. ಅದು ಇದೇನಾಗಿದೆ, ಮೋಸ್ಟ್ಲಿ ಇದರ್ ಲೈಕ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಥರ ಆಗ್ಬಿಟ್ಟಿದೆ, ಅಲ್ಲಿಗೆ ಸೀಮಿತ ಆಗಿದೆ. ಸೊ ದೆರ್ ಈಸ್ ಅ ನೀಡ್ ಟು ಲುಕ್ ಫ್ರಮ್ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ, ಎಂಪ್ಲಾಯ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಸೊ ಡೆಫಿನೆಟ್ಲಿ ಅಲ್ಲಿ ಭಾಳಷ್ಟು ಕೆಲಸ ಇದೆ ಮಾಡೋಕ್ಕೆ. ಆ್ಯಂಡ್ ಐ ಹೋಪ್ ಐ ಗೆಟ್ ದಟ್ ಚಾನ್ಸ್ ಟು ವರ್ಕ್ ಸಮ್ ಡೇ. ವಂಡರ್ಫುಲ್. ಸೊ ನಿಮ್ಮ ಏನೇನು ಪ್ಲ್ಯಾನ್ಸ್ ಇದೆ ಅದೆಲ್ಲವೂ ಕರ್ನಾಟಕಕ್ಕೆ ಸಿಗಲಿ ಅಂತ ಒಂದು ಸ್ವಾರ್ಥ ನಂದು. ನೀವು ಕರ್ನಾಟಕಕ್ಕೆ ಬಂದು ಇನ್ನಷ್ಟು ನಿಮ್ಮ ಕನಸುಗಳೇನಿದೆ ಅದು ಕರ್ನಾಟಕದ ಜನರಿಗೆ ನನಸಾಗಲಿ, ನಿಮ್ಮ ಕನಸುಗಳು ನಮ್ಮ ಉತ್ತರ ಕರ್ನಾಟಕದ ಬೆಳವಣಿಗೆಗೆ ಕಾರಣ ಆಗಲಿ ಅಂತ ವಿಶ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.